ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ 2026 ಈ ಈವೆಂಟ್ ಅನ್ನು ದಿನಾಂಕ 12 ರಿಂದ 14 ಫೆಬ್ರವರಿ ತನಕ ಚಾಮರಾವಜ್ರ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಇದು ಈವೆಂಟ್ ಈಗಾಗಲೇ ನಾನು ಹೇಳಿದಂತೆ ವಿಶೇಷವಾಗಿ ಇದು ನಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಡ್ರಿವೆನ್ ಈವೆಂಟ್. ಈ ಈವೆಂಟ್ ಅನ್ನು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಎಲ್ಲ ನೆರವು ನೀಡಲಾಗ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ಸ್ಪಾನ್ಸರ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಈ ಕಾಫಿ ಸೆಕ್ಟರ್ಗೆ ಸಂಬಂಧಪಟ್ಟವಾಗಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಎಂಟೈರ್ ವ್ಯಾಲ್ಯೂ ಚೈನ್ ಇದರಲ್ಲಿ ಇನ್ವಾಲ್ವ್ ಮಾಡಲಾಗ್ತಾ ಇದೆ. ಗ್ರೋವರ್ಸ್ ಇಂದ ಹಿಡಿದು ಪ್ರೊಸೆಸರ್ಸ್, ರೋಸ್ಟರ್ಸ್, ಎಕ್ಸ್ಪೋರ್ಟರ್ಸ್, ಕನ್ಸ್ಯೂಮರ್ಸ್ ಎಲ್ಲರೂ ಸೇರಿ ಈ ಇವೆಂಟ್ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಇದೆ ಈ ಇವೆಂಟ್ ಅಲ್ಲಿ. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಕಾಫಿ ಫೆಸ್ಟಿವಲ್ ಅಂತ ಹೇಳಬಹುದು ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಫಿ ಸ್ಪೆಸಿಫಿಕ್ ಇವೆಂಟ್ ಅಂತ ಕೂಡ ಹೇಳಬಹುದು. ಚಾಂಪಿಯನ್ಶಿಪ್ಸ್, ವೇರಿಯಸ್ ಕಾಫಿ ಚಾಂಪಿಯನ್ಶಿಪ್ಸ್ ಈ ಇವೆಂಟ್ ಅಲ್ಲಿ ಆರ್ಗನೈಸ್ ಮಾಡಲಾಗ್ತಾ ಇದೆ. ಅಬೌಟ್ 7 ಡಿಫರೆಂಟ್ ಚಾಂಪಿಯನ್ಶಿಪ್ಸ್ ಆರ್ಗನೈಸ್ ಮಾಡಲಾಗ್ತಾ ಇದೆ. ಅದರಲ್ಲಿ ಒಂದು ನ್ಯಾಷನಲ್ ಬರಿಸ್ಟಾ ಚಾಂಪಿಯನ್ಶಿಪ್ ಅಂತಿದೆ, ಅದೇ ರೀತಿ ಇಂಡಿಯನ್ ಫಿಲ್ಟರ್ ಕಾಫಿ ಚಾಂಪಿಯನ್ಶಿಪ್ ಅಂತಿದೆ. ಸೊ ಈ ರೀತಿ ಚಾಂಪಿಯನ್ಶಿಪ್ಸ್ ಇಲ್ಲಿ ಫೆಬ್ರವರಿ 12ರಿಂದ 14ನೇ ತಾರೀಕು ತನಕ ನಡೆಯುವುದು. ಸೆಮಿಫೈನಲ್ಸ್ ಅಂಡ್ ಫೈನಲ್ಸ್ ನಡೀತಾ ಇರ್ತದೆ. ಬಟ್ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಸಿಟೀಸ್ ಗಳಲ್ಲಿ ರೀಜನಲ್ ಲೆವೆಲ್ಸ್ ಅಲ್ಲಿ ಯಾರು ಕಾಂಪಿಟೇಷನ್ಸ್ ಅಲ್ಲಿ ಇದಾಗಿದೆ ವಿನ್ನರ್ ಆಗಿದೆ ಅವರನ್ನು ಸೆಮಿಫೈನಲ್ಸ್ ಅಂಡ್ ಫೈನಲ್ಸ್ ಅಲ್ಲಿ ಮಾಡಲಾಗ್ತಾ ಇದೆ. ಸೊ ಇನ್ನೊಂದೇನಂದ್ರೆ ಎಸ್ಪೆಷಲಿ ಈ ನ್ಯಾಷನಲ್ ಬರಿಸ್ಟಾ ಚಾಂಪಿಯನ್ಶಿಪ್ ಅಲ್ಲಿ ಇಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರಿಗೆ ಒಂದು ಆಪರ್ಚುನಿಟಿ ಏನಂದ್ರೆ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೂಡ ಇದು ಒಂದು ಒಳ್ಳೆ ಫೋರಮ್ ಆಗುತ್ತೆ. ಈಗಾಗಲೇ ನಾನು ಹೇಳಿದಂತೆ ಈ ಈವೆಂಟ್ ಎಂಟೈರ್ ವ್ಯಾಲ್ಯೂ ಚೈನ್ ಹಿಡಿದು ಮಾಡ್ತಾ ಇರೋದು. ಅಂದ್ರೆ ಗ್ರೋವರ್ಸ್ ಇಂದ ಹಿಡಿದು ಕನ್ಸ್ಯೂಮರ್ಸ್ ತನಕ, ಗ್ರೋವರ್ಸ್, ಪ್ರೊಸೆಸರ್ಸ್, ರೋಸ್ಟರ್ಸ್, ಎಕ್ಸ್ಪೋರ್ಟರ್ಸ್, ಟ್ರೇಡರ್ಸ್ ಎಲ್ಲಾನು ಸೇರ್ಕೊಂಡು ಕನ್ಸ್ಯೂಮರ್ಸ್ ತನಕ. ಸೊ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಇದರಲ್ಲಿ ಗ್ರೋವರ್ಸ್ ವಿಲೇಜ್ ಅಂತ ಒಂದು ಸ್ಪೆಷಲ್ ಆಗಿ ಮಾಡಲಾಗಿದೆ. ಸೊ ಅದರಲ್ಲಿ ಗ್ರೋವರ್ಸ್ ವಿಲೇಜ್ ಅಲ್ಲಿ ಬೇರೆ ಬೇರೆ ಟೆಕ್ನಾಲಜೀಸ್ ರಿಪ್ರೆಸೆಂಟ್ ಮಾಡೋದಕ್ಕೆ, ಗ್ರೋವರ್ಸ್ಗೆ ಬೇರೆ ಇಂಟ್ರಾಕ್ಷನ್ಸ್ ಆಗೋದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಈಗಾಗಲೇ ಹೇಳಿದಂತೆ ಇದರಲ್ಲಿ ವೇರಿಯಸ್ ಬಯರ್ಸ್ ಟು ಬಯರ್ಸ್ ಇಂಟ್ರಾಕ್ಷನ್ಸ್ ಇದೆ, ಬಯರ್ಸ್ ಟು ಸೆಲ್ಲರ್ ಇಂಟ್ರಾಕ್ಷನ್ಸ್ ಇದೆ. ಅಲ್ಟಿಮೇಟ್ಲಿ ನಮ್ಮ ಇಂಡಿಯನ್ ಕಾಫೀಸ್ ಏನ್ ಯುನೀಕ್ನೆಸ್ ಇದೆ, ಏನ್ ಸ್ಪೆಷಾಲಿಟಿ ಇದೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಫೋರಮ್ ಆಗುತ್ತದೆ. ಸೊ ಆ ರೀತಿಯಲ್ಲಿ ಡೆಫಿನೆಟ್ಲಿ ನಮ್ಮ ಗ್ರೋವರ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತದೆ. ಈಗಾಗಲೇ ನಾನು ಹೇಳಿದಂತೆ ನಮ್ಮ ಇಂಡಿಯನ್ ಕಾಫಿ ವೆರಿ ಯುನೀಕ್ನೆಸ್ ಆಫ್ ಗ್ರೋಯಿಂಗ್ ಅಂದ್ರೆ ಟೂ ಟೈರ್ ಶೇಡ್ ಸಿಸ್ಟಮ್ ಅಲ್ಲಿ ನಾವು ಗ್ರೋ ಮಾಡ್ತೀವಿ. ಇದರಲ್ಲಿ ಇಂಟರ್ ಕ್ರಾಪಿಂಗ್ ಇದೆ, ಮಲ್ಟಿ ಕ್ರಾಪಿಂಗ್ ಇದೆ, ಕ್ರಾಪ್ ಡೈವರ್ಸಿಫಿಕೇಶನ್ ಇದೆ. ಸೊ ಅದರಿಂದ ದಟ್ ಈಸ್ ಅ ವೆರಿ ಯುನೀಕ್ ಥಿಂಗ್. ನಾವು ಇಂಡಿಯನ್ ಕಾಫಿ ಸ್ಪೆಷಲಿ ವಿ ಆರ್ ಪ್ರೌಡ್, ನಾವು ಹೆಮ್ಮೆಯಿಂದ ಹೇಳ್ಬಹುದು ಏನಂದ್ರೆ ನಮ್ಮ ಎಲ್ಲಾ ಕಾಫಿ ಕೂಡ ಶೇಡ್ ಗ್ರೋನ್ ಅಂತ. ಸೊ ನಮ್ದು ಅದೊಂದು ವೆರಿ ಯುನೀಕ್ ಥಿಂಗ್, ವೆರಿ ಸ್ಪೆಷಲ್ ಥಿಂಗ್ ತರ. ಸೊ ಆ ರೀತಿ ನಾವು ಇಂಡಿಯನ್ ಕಾಫಿ ಪ್ರಮೋಟ್ ಮಾಡೋದಕ್ಕೆ ಎಸ್ಪೆಷಲಿ ಗ್ರೋವರ್ಸ್ಗೆ ಕೂಡ ಅನುಕೂಲ ಆಗೋ ರೀತಿ ಎಲ್ಲ ಇವೆಂಟ್ಸ್ ಅಲ್ಲಿ ಇದೆ. ವೇರಿಯಸ್ ವರ್ಕ್ಶಾಪ್ಸ್ ಇವೆ, ಪ್ಯಾನೆಲ್ ಡಿಸ್ಕಷನ್ಸ್ ಇವೆ. ಸೊ ಇದರಿಂದ ಕೂಡ ಕಾಫಿ ಸೆಕ್ಟರ್, ಇಂಡಿಯನ್ ಕಾಫಿ ಸೆಕ್ಟರ್ ಹೇಗೆ ಗ್ರೋ ಆಗೋದಕ್ಕೆ ಏನೇನು ರೋಡ್ ಮ್ಯಾಪ್ ನಾವು ಮಾಡ್ಕೋಬಹುದು ಅನ್ನೋದು ಕೂಡ. Namaskara. We are having the International Coffee Festival from 12th to 14th at Chamaravajra. It's a true celebration of coffee. On behalf of Sky and the Coffee Board of India, we warmly welcome all of you to come and celebrate with us. ಕಾಫಿ ಫೆಸ್ಟಿವಲ್ ಕಾಫಿ ಬೋರ್ಡ್ ಮತ್ತು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇಂಡಿಯಾ ಇಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು ಎಲ್ಲ ಸೆಗ್ಮೆಂಟ್ ಆಫ್ ದ ಕಾಫಿ ಇಂಡಸ್ಟ್ರಿನೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಕನ್ಸ್ಯೂಮರ್ಸು, ರೋಸ್ಟರ್ಸು, ಪ್ಲಾಂಟರ್ಸು, ಆಲ್ ಓವರ್ ಇಂಡಿಯಾ ಇಂದ ಕೆಫೆ ಸೆಗ್ಮೆಂಟ್ಸು ಎಲ್ಲರೂ ಬರ್ತಿದ್ದಾರೆ. ಇಟ್ ವಿಲ್ ಬಿ ಎ ಗ್ರೇಟ್ ಪ್ಲೇಸ್ ಟು ಸೆಲೆಬ್ರೇಟ್ ಕಾಫಿ ಆ್ಯಂಡ್ ಎಲ್ಲರೂ ಬನ್ನಿ, ಎಲ್ಲರಿಗೂ ಏನೋ ಒಂದು ಸ್ಪೆಷಲ್ ಆಗಿ ಸಿಗುತ್ತೆ. ಈವ್ನಿಂಗ್ಸು ನಾವು ತುಂಬ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಇಟ್ಕೊಂಡಿದ್ದೀವಿ. ದಯವಿಟ್ಟು ಇದು 2ನೇ ವರ್ಷದ್ದು. ಹೋದ ವರ್ಷ ಮಾಡಿದ್ವಿ IICF ಇದೇ ಜಾಗದಲ್ಲಿ, ಇದು 2ನೇ ವರ್ಷ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಪ್ರೋಗ್ರಾಮ್ ಇದು. ತುಂಬ ಕಾಫಿ ಕಾನಿಷಿಯರ್ಸ್ಗೆ, ಕನ್ಸ್ಯೂಮರ್ಸ್ಗೆ ತುಂಬ ಒಳ್ಳೆ ಪ್ರೋಗ್ರಾಮು. ಹೋಮ್ ಬ್ರೂವರ್ಸ್ ಕೂಡ ಬರ್ತಿದ್ದಾರೆ ತುಂಬ ಜನ. ಫಸ್ಟ್ ಡೇ ಬಂದು ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಬೆರಿಸ್ಟಾ ಚಾಂಪಿಯನ್ಶಿಪ್ಸ್ ಇದೆ, ಬ್ರೂವರ್ಸ್ ಚಾಂಪಿಯನ್ಶಿಪ್ಸ್ ಇದೆ, ಲಾತೆ ಆರ್ಟ್ ಚಾಂಪಿಯನ್ಶಿಪ್ಸ್ ಇದೆ, ಫಿಲ್ಟರ್ ಕಾಫಿ ಚಾಂಪಿಯನ್ಶಿಪ್ಸ್ ಕೂಡ ಇದೆ. ವಿನ್ನರ್ಸ್ನ ನಾವು ಯಾರು ವಿನ್ ಆಗ್ತಾರೋ ಅವರು ವರ್ಲ್ಡ್ ಬೆರಿಸ್ಟಾ ಚಾಂಪಿಯನ್ಶಿಪ್ಸ್ಗೆ
ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕೆ ಕಳಿಸ್ತಾ ಇದ್ದೀವಿ. ನಾವು ಈ ಸಲ ಸುಮಾರು 20,000-30,000 ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಹಳಷ್ಟು ಕ್ರೌಡ್ ಬರ್ತಿದ್ದಾರೆ. ನಾವು ಸಪ್ರೇಟಾಗಿ ಒಂದು ಫುಡ್ ಸ್ಟಾಲ್ ಕೂಡ ಇಟ್ಟಿದ್ದೀವಿ. 20 ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಸಿಕ್ಕತ್ತೆ ಇಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ. ನಾನು ಶ್ರೀಕಾಂತ್ ರಾವ್, ನಾವು ಸೆಕ್ರೆಟರಿ Specialty Coffee Association of India. My name is Komal Savle and I'm the Sky Treasurer right now. I also run South India Coffee Company. So today we're talking about the IICF 2026 and the workshops that are happening at the IICF. All these workshops will be happening at the amphitheater and they are all learnings. First one is Farm to Cup, which is a beginner level workshop. This is for open to everybody and it's about how fermentations and processes happen. The second one we have is coffee species, and the coffee species workshop is about tasting 6 to 7 different coffee species. There are 133 different coffee species in the world, and it's going to be a very interesting workshop where we'll be tasting 6 different coffee species plus. Something that like this does not happen very often, and it is extremely important for people to know what the future of coffee looks like. We have Robusta tasting as well, and then we have a lot more other workshops. There is post-harvest processing. We also have roasting workshop. We have a brewing workshop. These are all learnings that we can get from the IICF workshops. These are all intermediate and beginner level workshops, and I would invite all of you all to come and join these. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.